ಇದೀಗ ಕಲಬುರಗಿಯಲ್ಲೂ ಕೂಡ ಸಮರ್ಪಕವಾಗಿ ಸಿಗದ ಗೃಹ ಬಳಕೆ ಸಿಲಿಂಡರ್ ಸರದಿ ಸಾಲಿನಲ್ಲಿ ನಿಂತರೂ ಕೂಡ ಸಿಗ್ತಾ ಇಲ್ಲ ಎಲ್ಪಿಜಿ ಸಿಲಿಂಡರ್ಗಳು. ಹಾಗಾಗಿ ಜನ ಇಲ್ಲೂ ಕೂಡ ಗೃಹ ಬಳಕೆ ಸಿಲಿಂಡರ್ಗೋಸ್ಕರ ಪ್ರತಿದಿನ ಬಂದು ಕಾಯ್ತಾ ಇದ್ದಾರೆ. ಗ್ಯಾಸ್ ಏಜೆನ್ಸಿ ಮುಂದೆಯೇ ಬಂದು ನಿಲ್ತಾ ಇದ್ದಾರೆ. HP ಗ್ಯಾಸ್ ಏಜೆನ್ಸಿ ಗ್ಯಾಸ್ ಮುಂಭಾಗ ಜನ ಇಲ್ಲಿ ಕಂಡು ಬಂತು ಈ ಒಂದು ದೃಶ್ಯಗಳು. ಫಿಲ್ಟರ್ ಬೆಡ್ ಬಡಾವಣೆಯಲ್ಲಿರುವಂತಹ ಗುಲ್ಬರ್ಗಾ HP ಗ್ಯಾಸ್ ಏಜೆನ್ಸಿ ಇದು. ಸುಡು ಬಿಸಿಲಿದ್ರೂ ಕೂಡ ಗೃಹ ಬಳಕೆ ಸಿಲಿಂಡರ್ಗಾಗಿ ಕಾಯ್ತಾ ಇದ್ದಾರೆ ಜನ. ಇಲ್ಲಿ ಬುಕ್ ಮಾಡಿದ್ರು ಕೂಡ ನಮಗೆ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಹೇಳಿ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ನಿಂತರೂ ಕೂಡ ಸಿಗ್ತಾ ಇಲ್ಲ LPG ಗ್ಯಾಸ್ ಸಿಲಿಂಡರ್. ಹಾಗಾಗಿ ಇಲ್ಲಿ ಸುಡು ಬಿಸಿಲಿದ್ರೂ ಕೂಡ ಗೃಹ ಬಳಕೆ ಸಿಲಿಂಡರ್ಗೋಸ್ಕರ ಜನ ಕಾಯ್ತಿದ್ದಾರೆ. ಬುಕ್ ಮಾಡಿದ್ರು ಕೂಡ 25 ದಿನ 30 ದಿನ ಆದ್ರೂ ಕೂಡ ಸಿಲಿಂಡರ್ ಬರ್ತಾ ಇಲ್ಲ, ಸಿಲಿಂಡರ್ ಸಿಗ್ತಿಲ್ಲ ಅಂತ ಹೇಳಿ ಕೂಡಲೇ ಸಮರ್ಪಕ ಗೃಹ ಸಿಲಿಂಡರ್ ಕೊಡಬೇಕು ಅಂತ ಹೇಳಿ ಸಾರ್ವಜನಿಕರು ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಕೆಲಸ ಕಾರ್ಯ ಎಲ್ಲ ಬಿಟ್ಟು ಗ್ಯಾಸ್ ಏಜೆನ್ಸಿ ಮುಂದೆ ನಿಲ್ತಾ ಇದ್ದೀವಿ ಪ್ರತಿದಿನ ಬಂದು. ಆದರೆ ಇಲ್ಲಿ ಗ್ಯಾಸ್ಗಳು ಮಾತ್ರ ಸಿಗ್ತಾ ಇಲ್ಲ, ಗೃಹ ಬಳಕೆ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಹೇಳಿ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಮರ್ಪಕವಾಗಿ ಸದ್ಯಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿ ಇಲ್ಲಿ ಹಂಗೆ ಮಾಡೋಣ 20 ತಾರೀಕು ಒಳಗೆ ಬುಕ್ ಮಾಡಿದೇವ್ರಿ. ಮಾಡೋಣ ಫೋನ್ ಹಚ್ಚಾರಿ ಸರ್, ಮನೆಗೆ ಇಲ್ಲಿ ಅಲ್ಲಿ ಚಂಚೋಳಿ ಕರಸಿಗೆ ಬಂದದ ಬಂದ ಬಳಿಕ ಫೋನ್ ಹಚ್ಚಾರ, ಇವತ್ತು ಬಾ ನಾಳೆಗೆ ಬಾ ಹೇಳ್ತಾರಿ ಸರ್. ಕೊಟ್ಟಿಲ್ರಿ ಇನ್ನರಿ ಸರ್. ಈಗ 2 ವಾರ ಆಯ್ತ್ರಿ ಸರ್. ಮನೆಗಿಲ್ರಿ ಸರ್. ಅಲ್ಲ ಏನ್ ಸಮಸ್ಯೆ ಇಲ್ಲ ನಿಮ್ ಸಿಲಿಂಡರ್ ಏನ್ರಿ ಸಮಸ್ಯೆ ಅಲ್ಲ ಮತ್ತೆ ಮಾಡ್ಕೊಂಡ್ ತಿನ್ನೋದ್ ಹೆಂಗ್ರಿ ಸರ್. ಕಿರೆ ಮನೆಗೆ ಇರ್ತೀರಿ ಸರ್, ದೊಡ್ಡ ಬಿಲ್ಡಿಂಗ್ ದಾಗ ಕಿರೆ ಇರ್ತಾರೆ. ಕಿರೆ ಅವ್ರ ಮನಿ ಮಾಲಕರು ಏನ್ ಕಟ್ಟಿಗೆ ಒಲಿ ಹಚ್ಚಿ ಕೊಡ್ತಾರ ನಮಗ. ಏನು ಪಾಳೆ ಹಚ್ಕೊಂಡು ನಿಂತಿರಲ್ಲ? ಹಾ ರೀ, ಪಾಳೆ ಹಚ್ಕೊಂಡು ನಿಂತೀರಿ ಸರ್. ಏನಂತಾರ್ರಿ? ನಾಳೆಗೆ ಬಾ ಅಂತ ಹೇಳ್ರಿ ಸರ್. ಮುದ್ದ ಮೇಲೆ ಪಾಳೆ ಹಚ್ಕೊಂಡು ನಿಂತೀನಿ, ಕೊಡಲೆಕ್ಕ ಬಿಡಲೆಕ್ಕ ಅಂತೇಳಿ ನಿಂತೀನಿ ಸರ್. ನಾಳೆಗೆ ಮುಂಜಾನೆ 8 ಗಂಟೆ ಬಂದ್ರಿ ಸರ್. ಹಾ ಬಂದದ್ರಿ ಸರ್. ಸಿಗ್ತಾ ಇಲ್ಲ ಇಲ್ರಿ ಸರ್. ಹಂಗೆ ಮಾಡೋಣ 20 ತಾರೀಕು ಒಳಗೆ ಬುಕ್ ಮಾಡಿದೇವ್ರಿ. ಮಾಡೋಣ ಫೋನ್ ಹಚ್ಚಾರಿ ಸರ್, ಮನೆಗೆ ಇಲ್ಲಿ ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿ ಇದು ಅಂತಂದ್ರೆ ಜನ ಹೇಳ್ತಿದ್ದಾರೆ. ಕೆಲಸ ಕಾರ್ಯ ಎಲ್ಲವೂ ಕೂಡ ಬಿಟ್ಟು ಬೆಳಗ್ಗೆ ಬಂದು ಇಲ್ಲಿ ಗ್ಯಾಸ್ ಏಜೆನ್ಸಿಗಳ ಮುಂದೆ ಹೀಗೆ ಕ್ಯೂ ನಿಲ್ತಾ ಇದ್ದಾರೆ. ಅದು ಕೂಡ ಸುಡು ಬಿಸಿಲು ಬೇರೆ. ಈ ಬಿಸಿಲಲ್ಲಿ ನಿಂತ್ಕೊಂಡ್ರು ಕೂಡ ಒಂದು ಕಡೆ ಬುಕ್ ಮಾಡಿದ್ರು ಕೂಡ ಸಿಲಿಂಡರ್ ಬರುತ್ತೆ ಅಂತ ಹೇಳಿ ಕಾಯ್ತಾ ಇರ್ತೀವಿ. ಆದ್ರೆ ಸಿಲಿಂಡರ್ ಬರ್ತಾ ಇಲ್ಲ. 25 ದಿನ 30 ದಿನ ಆದ್ರೂ ಕೂಡ ಒಂದು ಗೃಹ ಬಳಕೆ ಸಿಲಿಂಡರ್ ಕೂಡ ಸಿಗ್ತಾ ಇಲ್ಲ ಅಂತ ಹೇಳಿ ಹೀಗೆ ಕಲಬುರಗಿಯಲ್ಲಿ ಈ ರೀತಿಯಾಗಿ ಜನ ಗ್ಯಾಸ್ ಏಜೆನ್ಸಿಗಳ ಮುಂದೆ ಹೋಗಿ ಬೆಳಗ್ಗೆಯಿಂದಲೇ ಇಲ್ಲಿ ಸಿಲಿಂಡರ್ಗೋಸ್ಕರ ಸರತಿ ಸಾಲ್ ಮಾಡಿಕೊಂಡು ಕಾದು ಸುಸ್ತಾಗಿದ್ದಾರೆ. ಸುಡು ಬಿಸಿಲಿದ್ರು ಕೂಡ ನಮಗೆ ಸಿಲಿಂಡರ್ ಸಿಗ್ತಾ ಇಲ್ಲ ಎಷ್ಟೊತ್ತು ಕಾದ್ರೂ ಕೂಡ. ಅದರಲ್ಲೂ ಕೂಡ ಕೆಲವೊಂದು ಭಾಗಗಳಲ್ಲಿ ಇಲ್ಲಿ ನಿಮಗೆ ಡಬಲ್ ರೇಟ್ ಕೊಡ್ತೀವಿ ಅಂತಂದ್ರೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ. ದುಪ್ಪಟ್ಟು ಹಣ ಕೊಡ್ತೀವಿ, ಬೇಕಾದರೆ ಸಿಲಿಂಡರ್ ಕೊಡಿ ಅಂತಿದ್ದಾರೆ ಜನ. ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆದರೂ ಕೂಡ ಸದ್ಯಕ್ಕೆ ಸಿಲಿಂಡರ್ ಅಭಾವ ಇಲ್ಲಿ ಉಂಟಾಗಿರುವಂಥದ್ದು. ಕಳೆದ ಕೆಲ ದಿನಗಳಿಂದ ನೋಡ್ತಾ ಇದ್ದೀವಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಎಲ್ಲ ಭಾಗಗಳಲ್ಲೂ ಕೂಡ ಇದೇ ಪರಿಸ್ಥಿತಿಯಾಗಿದೆ. ಇದೀಗ ಕಲಬುರಗಿಯಲ್ಲಿ ಇರುವಂತಹ ಪರಿಸ್ಥಿತಿ ಇದೆ.